ಮ್ಯಾಕ್ಸಿಮಮ್ ಜನ ನಾರ್ತ್ ಅಲ್ಲಿ ಇರುವಂತವ್ರಿಗೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಅಧಿಪತಿ ಬಂದು ಬುಧ, ನ್ಯೂರೋ ಇಶ್ಯೂಸ್ಗಳು ಜಾಸ್ತಿ ಆಗುತ್ತೆ, ಎಜುಕೇಶನ್ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ತರ ದಿಕ್ಕು ಮ್ಯಾಗ್ನೆಟಿಕ್ ಎನರ್ಜಿನೇ ಇದೆ. ಅದಕ್ಕೆ ನಾವು ಯಾವಾಗಲೂ ಉತ್ತರ ತಲೆ ಹಾಕಿ ಮಲಗಬಾರದು. ಶ್ರೀ ಗುರುಭ್ಯೋ ನಮಃ. ನಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರು ಗುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತ ಪರಿಪೂರ್ಣವಾದಂಥ ನಮಸ್ಕಾರ. ಇವತ್ತು ಒಂದಷ್ಟು ವಾಸ್ತು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಪುಟ್ಟ ಪ್ರಯತ್ನವೇ ಈ ವಾಸ್ತು ವಿಜ್ಞಾನ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ವಿದ್ಯಾರ್ಥಿ ಆಗಿರುವಂತಹ ಜಗದೀಶ್ ಅವರು ಮತ್ತೊಮ್ಮೆ ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ನಿಮ್ಮ ಪರವಾಗಿ ಅವ್ರೇನು ಪ್ರಶ್ನೆ ಕೇಳ್ತಾರೆ, ಜೊತೆಗೆ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು ನೋಡೋಣ. ಜಗದೀಶ್ ನಮಸ್ಕಾರ. ನಮಸ್ತೆ. ಆರಾಮಲ್ವಾ? ಓಕೆ, ಹೇಳಿ ಜಗದೀಶ್. ಉತ್ತರ ದಿಕ್ಕಿನಲ್ಲಿ ತುಂಬಾ ಶೌಚಾಲಯಗಳನ್ನು ಮಾಡ್ಕೊಂಡು ಅದು ತುಂಬಾ ಪ್ರಾಬ್ಲಮ್ಸ್ ಆಗ್ಬಿಟ್ಟಿದೆ ಗುರುಗಳ, ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡು. ಉತ್ತರ ದಿಕ್ಕಿನಲ್ಲಿ ಶೌಚಾಲಯ ಮಾಡೋದ್ರಿಂದ ಏನೇನು ತೊಂದರೆಗಳಾಗಬಹುದು ಅನ್ನೋದು. ಖಂಡಿತ, ಇದು ಒಳ್ಳೆ ಪ್ರಶ್ನೆ. ಇದು ಆಕ್ಚುಲಿ ನೋಡಿ, ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಒಂದು ಶಾಸ್ತ್ರ. ನಾವು ಏನೇ ಹೇಳ್ತಾ ಇದೀವಿ ಅಂದಾಗ ಅದು ಮಧು ದೀಕ್ಷಿತ್ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಆಗಿರಬಾರ್ದು. ನಮಗೆ ಶಾಸ್ತ್ರ ಸಮ್ಮತಗಳಿರ್ಬೇಕು, ಅದೇ ನಮ್ಗೆ ಆಧಾರ. ಹಾಗೆ ಈ ವಾಸ್ತುವಿನ ಬಗ್ಗೆ ಬಂದಾಗ ಉತ್ತರ ದಿಕ್ಕು ಇಸ್ ಎ ಪವರ್ಫುಲ್, ತುಂಬಾ ಪವರ್ಫುಲ್ ದಿಕ್ಕದು. ಯಾಕೆ ಅಂದ್ರೆ ಇಟ್ ಇಸ್ ಎ ಮ್ಯಾಗ್ನೆಟಿಕ್ ಎನರ್ಜಿ. ಉತ್ತರ ದಿಕ್ಕು ಮ್ಯಾಗ್ನೆಟಿಕ್ ಎನರ್ಜಿಯನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಉತ್ತರ ತಲೆ ಹಾಕಿ ಮಲಗಬಾರದು ಅಂತೇಳಿ ನಾವು ಹೇಳ್ತೀವಿ. ಹಾಗಾದ್ರೆ ಇಲ್ಲಿಂದ ಅತಿಯಾದ ಮ್ಯಾಗ್ನೆಟಿಕ್ ಎನರ್ಜಿ ನಮಗೆ ಉತ್ಪತ್ತಿ ಆಗುವಂಥ ಜಾಗ, ಅದರ ಜೊತೆಗೆ ದೈವಿಕವಾಗಿ ಕೂಡ ನಾವು ನೋಡಿದಾಗ ಆ ದಿಕ್ಕು ನಮಗೆ ಕುಬೇರನ ದಿಕ್ಕು. ತುಂಬಾ ಜನ ಏನ್ ಮಾಡ್ತಾರೆ, ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಮೂಲೆ ಇದೆಯಲ್ಲ, ಆ ಮೂಲೆಯನ್ನೇ ಕುಬೇರನ ದಿಕ್ಕು ಅಂತ ಅಂತಾರೆ. ಎಲ್ಲಾ ಕಡೆ ಎಲ್ಲೋದ್ರು ಕೂಡ ಕುಬೇರ ದಿಕ್ಕು ಅದಲ್ವಾ, ನೀವು ಉತ್ತರ ಅಂತಿದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಆದ್ರೆ ಎಕ್ಸಾಕ್ಟ್ ನಾರ್ತ್ ಉತ್ತರ ಅಂತ ಏನ್ ಹೇಳ್ತೀವಿ, ಆ ಉತ್ತರ ದಿಕ್ಕು ಬಂದು ಕುಬೇರನ ಮೂಲೆ. ಯಾವಾಗ ಈ ಕುಬೇರ ವಾಸ ಮಾಡುವಂಥ ದಿಕ್ಕು ಅಥವಾ ಮ್ಯಾಗ್ನೆಟಿಕ್ ಎನರ್ಜಿ ಬರುವಂಥ ದಿಕ್ಕು, ಈ ದಿಕ್ಕಲ್ಲಿ ಶೌಚಾಲಯಗಳನ್ನ ಮಾಡಬಾರ್ದು. ಈಗ ನ್ಯಾಚುರಲ್ ಏರ್, ನ್ಯಾಚುರಲ್ ಗಾಳಿ ನಮಗೆ ಯಾವ ಕಡೆಯಿಂದ ಬರುತ್ತೆ, ನೈಋತ್ಯ ಮೂಲೆಯಿಂದ ಬರುತ್ತೆ. ಆ ನ್ಯಾಚುರಲ್ ಏರು ನೈಋತ್ಯ ದಿಕ್ಕಿಂದ ಬರುವಾಗ ಆ ಪ್ರಾಣಶಕ್ತಿ ಇದೆಯಲ್ಲ, ಅದು ಇಡೀ ಮನೆನ ಸರ್ಕ್ಯುಲೇಟ್ ಆಗ್ಬೇಕು. ಆದ್ರೆ ಯಾವಾಗ ನೀವು ಉತ್ತರದಲ್ಲಿ ಶೌಚಾಲಯ ಮಾಡ್ಬಿಡ್ತೀರ, ಅಲ್ಲಿ ಡೋರ್ ಕೊಟ್ಬಿಡ್ತೀರ ನೀವು, ಆಗ ನ್ಯಾಚುರಲ್ ಏರ್ ಅಂತ ಏನ್ ಹೇಳ್ತೀವಿ, ಆ ಸಹಜವಾದ ಗಾಳಿ ನಿಮ್ಮ ಶೌಚಾಲಯದ ಒಳಗಡೆ ಹೋಗೋದೇ ಇಲ್ಲ. ಯಾವಾಗ ಶೌಚಾಲಯದ ಒಳಗಡೆ ನ್ಯಾಚುರಲ್ ಏರ್ ಹೋಗೋದಿಲ್ವೋ, ಆ ಏರಿಯಾ ಬ್ಲಾಕ್ ಆಯ್ತು, ಇಟ್ಸ್ ಎ ನೆಗೆಟಿವ್. ಹಾಗೇನಾಯ್ತು, ಆ ಜಾಗದಿಂದ, ಆ ಜಾಗದಲ್ಲಿ ವಾಸ ಮಾಡುವಂಥವ್ರು, ಇದನ್ನೇ ಅರ್ತ್ ಎನರ್ಜಿ ಅಂತ ಕರಿತೀವಿ, ಆ ಜಾಗದಲ್ಲಿ ವಾಸ ಮಾಡಲಿಂತ ಸಂದರ್ಭದಲ್ಲಿ ಆ ದಿಕ್ಕಿಂದ ಬರಬೇಕಾಗಿರುವಂಥ ಪಾಸಿಟಿವಿಟಿ ನಮಗೆ ಬರೋದಿಲ್ಲ. ಆಗ ನಮಗೆ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಸಣ್ಣದಾಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ಈಗ ನಿಮ್ಮ ಬ್ಲಡ್ಗೆ ಏಟ್ ಏನಾಗಿದೆ ಅಥವಾ ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗ್ಬಿಡುತ್ತೆ, ಅದು ವರ್ಕ್ ಆಗಲ್ಲ, ಅದು ಬೆಂಡ್ ಆಗ್ಬಿಡುತ್ತೆ ಅಥವಾ ಬ್ಲಾಕ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಆ ದೇಹ ಆ ಭಾಗ ಕೊಳೆಯಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ತರ ನಮ್ಮ ನ್ಯಾಚುರಲ್ ಏರ್ ಇರ್ಬೋದು, ಗಾಳಿ ಇರ್ಬೋದು, ಅಥವಾ ಆ ಜಾಗಕ್ಕೆ ಬೇಕಾಗಿರುವಂತ ಪ್ರಾಣಶಕ್ತಿ ಇರ್ಬೋದು, ಆ ಜಾಗಕ್ಕೆ ಹೋಗದಿರುವಂತ ಸಂದರ್ಭದಲ್ಲಿ ಆ ಜಾಗ ಹಾಳಾಗತ್ತೆ. ಅದರಿಂದ ಬರುವಂತ ನೆಗೆಟಿವಿಟಿಯನ್ನ ಆ ಕುಟುಂಬದವರು ಅನುಭವಿಸ್ಬೇಕಾಗ್ತದೆ. ಎರಡನೇದು ಬಂದು, ಈಗ ನಿಮ್ಮ ಬಾಡಿ ಬಂದು ವಾತ ಪ್ರಕೃತಿ ಅಂತ ಇಟ್ಕೊಳ್ಳೋಣ. ಇಸ್ ವಾಟರ್ ಎಲಿಮೆಂಟ್ ನಿಮ್ಮ ದೇಹದಲ್ಲಿ ಅತೀವವಾಗಿದೆ. ಆಗ ಈ ಆಲ್ರೆಡಿ ನಿಮ್ದು ವಾತ ಪ್ರಕೃತಿ ಆಗಿರೋದ್ರಿಂದ ನೀವು ಮಳೆಲ್ ನೆಂದ್ರಿ ಅಂತ ಇಟ್ಕೊಳ್ಳೋಣ, ಅಥವಾ ಬೇರೆ ಎಲ್ಲೋ ಹೋಗ್ಬಿಟ್ಟು ನಿಮ್ಮ ಪ್ರತಿನಿತ್ಯ ಕುಡಿಯುವಂತ ನೀರಿಲ್ಲದೆ ಬೇರೆ ವಾತಾವರಣದ ನೀರನ್ನ ಕುಡಿದ್ರಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗತ್ತೆ, ನಿಮ್ಗೆ ಕೋಲ್ಡ್ ಆಗುತ್ತೋ, ಸೈನಸ್ ಆಗುವಂಥದ್ದು, ಶೀತ ಆಗುವಂಥದ್ದು. ಸರಿ, ಅದೇ ತರ ಆಲ್ರೆಡಿ ನಾರ್ತ್ ಇಸ್ ಇಂಡಿಕೇಟ್ ವಾಟರ್ ಎಲಿಮೆಂಟ್
ಅಲ್ಲಿ ನೀವು ಮಲಮೂತ್ರಾದಿಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ಅಲ್ಲಿ ನೀರನ್ನ ಹೆಚ್ಚು ಬಳಕೆ ಮಾಡಿದಾಗ ಏನಾಗುತ್ತೆ, ಆ ಜಾಗ ಕೆಡ್ತು. ಅದಕ್ಕೆ ನೀವು ನೋಡಿ ಮ್ಯಾಕ್ಸಿಮಮ್ ಜನ ನಾರ್ತ್ ಅಲ್ಲಿ ಇರುವಂತವ್ರಿಗೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಕನ್ಸಲ್ಟೇಷನ್ಗೆ ಹೋದಾಗೆಲ್ಲ ಅವ್ರು ಹೇಳ್ತಾರೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟಿದೆ, ಜಾಸ್ತಿ ಕೋಲ್ಡ್ ಇದೆ. ಯಾವಾಗೂ ಹಾಸ್ಪಿಟಲ್ ನಾವು ಮಾಡ್ತಕ್ಕಂಥ ಸಂಪಾದನೆ ಎಲ್ಲ ಆಸ್ಪತ್ರೆ ಖರ್ಚು ಮಾಡ್ಬೇಕಾಗುತ್ತೆ. ಕುಬೇರ ಅಲ್ವಾ, ಲಕ್ಷ್ಮಿ ಎಲ್ಲೋಗ್ತಾ ಇರುತ್ತೆ, ಆಸ್ಪತ್ರೆಗೆ ಹೋಗ್ತಿರ್ತದೆ. ಸಾಮಾನ್ಯವಾಗಿ ನ್ಯೂರೋ ಪ್ರಾಬ್ಲಮ್ಸ್, ಆ ದಿಕ್ಕಿಗೆ ಅಧಿಪತಿ ಬಂದು ಬುಧ, ಕರೆಕ್ಟಾ? ಬುಧ ಇಸ್ ಇಂಡಿಕೇಟ್ ನ್ಯೂರೋ ಪ್ರಾಬ್ಲಮ್ಸ್. ಅದರಿಂದ ಮೊದಲನೇದಾಗಿ ಅವ್ರ ಮನೆಯಲ್ಲಿ ಆಗುವಂತ ಸಮಸ್ಯೆಗಳೇನಂದ್ರೆ ನ್ಯೂರೋ ಇಶ್ಯೂಸ್ಗಳು ಜಾಸ್ತಿ ಆಗುತ್ತೆ. ಮತ್ತೆ ಅವ್ರ ಮನೇಲಿ ಓದುವಂತ ಮಕ್ಕಳಿಗೆ ಬುಧ ಇಸ್ ಬುದ್ಧಿಕಾರಕ ಗ್ರಹ, ಎಜುಕೇಶನ್ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ UTI ಇಶ್ಯೂಸ್, ಯೂರಿನರಿ ಪ್ರಾಬ್ಲಮ್ಸ್ಗಳು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳ ಪ್ರಾಬ್ಲಮ್ಗಳು ಶುರುವಾಗ್ತಾ ಹೋಗ್ತದೆ. ಹೊಟ್ಟೆಗೆ ಸಂಬಂಧಪಟ್ಟಂತ ಅಥವಾ ಹೊಟ್ಟೆಯಿಂದ ಕೆಳಭಾಗದಲ್ಲಿ ಇರುವಂತಹ ಭಾಗಗಳಲ್ಲಿ ಸೆಳೆತ ಬರುವಂಥದ್ದು, ಅಲರ್ಜಿಗಳಾಗುವಂಥದ್ದು, ಕಾಲು ಸೆಳೆತ ಬರುವಂಥದ್ದು, ಕಾಲು ಊತ ಬರುವಂಥದ್ದು, ಈ ರೀತಿಯ ಪ್ರಾಬ್ಲಮ್ಸ್ಗಳು ಅವ್ರ ಮನೆಯಲ್ಲಿ ಶುರುವಾಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾದಂತಹ ಶ್ಲೋಕವನ್ನ ತಿಳಿಸ್ಕೊಡ್ತಾರೆ ನೋಡಿ. ಉತ್ತರ ದಿಗ್ಭಾಗೆ ಶೌಚಂ ಸ್ಥಾಪ್ಯಂನ ಕದಾಚನ ಧನನಾಶಂ ಸದಾ ರೋಗಂ ಕುಬೇರ ಕ್ರೋಧ ಸಂಭವಂ ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಉತ್ತರ ದಿಕ್ಕಲ್ಲಿ ಏನಾದ್ರೂ ಶೌಚಾಲಯನ ಮಾಡ್ಬಿಟ್ಟೆ ಅಂತ ಇಟ್ಕೊಳಪ್ಪ, ಇದರಿಂದ ಮೊದಲನೇದಾಗ ಆಗುವಂತ ಪ್ರಾಬ್ಲಮ್ ನಿನಗೆ ಫೈನಾನ್ಷಿಯಲಿ ಪ್ರಾಬ್ಲಮ್, ಹಣವನ್ನ ಆ ಮನೆ ತೊಂದರೆಯನ್ನ ಕೊಡುತ್ತೆ, ಅಂದ್ರೆ ಫೈನಾನ್ಷಿಯಲ್ ಇಶ್ಯೂಸ್ ಅನ್ನ ಮಾಡುತ್ತೆ. ಎರಡನೇದು ಬಂದು ದೀರ್ಘಕಾಲದ ರೋಗಗಳು. ಒನ್ಸ್ ಏನಾದ್ರೂ ರೋಗ ಬಂತು, ಈ ಎಕ್ಸಾಂಪಲ್ ಶುಗರ್ ವೇರಿಯೇಷನ್ ಇರ್ಬೋದು, ನ್ಯೂರೋ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ಅಲರ್ಜಿ ಇರ್ಬೋದು, BP ವೇರಿಯೇಷನ್ ಇರ್ಬೋದು, ಇವೆಲ್ಲ ಪರ್ಮನೆಂಟ್ ರೋಗಗಳು. ಒಂದ್ಸರ್ ಬಂತು ಅಂದ್ರೆ ಬೇಗ ಕ್ಲಿಯರ್ ಆಗಲ್ಲ. ಅದ್ರ ಜೊತೆಗೆ ಕುಬೇರನು ಕೋಪ ಅಂದ್ರೆ ಕುಬೇರನಿಗೆ ಕೋಪ ಉಂಟಾಗುತ್ತದೆ ಅಂತ. ಕುಬೇರನು ಕೋಪ ಉಂಟಾದ್ರೆ ಏನಾಗುತ್ತೆ, ಮೊದಲನೇದಾಗಿ ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಶುರು. ಸಾಲಕ್ಕೆ ಸಿಕ್ಕಾಕೋಗ್ಬಿಡೋದು, ಮೋಸ ಹೋಗ್ಬಿಡೋದು, ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಿರೋದು ಬರದೆ ಬ್ಲಾಕ್ ಆಗುವಂಥದ್ದು. ಯಾಕಂದ್ರೆ ಬುಧ ಇಂಡಿಕೇಟ್ ವ್ಯಾಪಾರ, ವಹಿವಾಟು, ಪಾಲುದಾರಿಕೆ, ಬಿಸ್ನೆಸ್ ಗ್ರೋತ್, ನ್ಯೂ ಕ್ಲೈಂಟ್, ಬಂಧುಗಳು ಅಂದ್ರೆ ಜನಗಳ ಸಂಪರ್ಕ, ಎಲ್ಲವನ್ನ ಇಂಡಿಕೇಟ್ ಮಾಡೋದು ಯಾರು? ಬುಧ ಗ್ರಹ. ಅದರಿಂದ ಏನಾಯ್ತು, ನಿಮ್ಗೆ ನಾರ್ತ್ ಝೋನ್ ಯಾವಾಗ ಬ್ಲಾಕ್ ಆಗುತ್ತೋ ನಿಮ್ಮ ಕನೆಕ್ಟಿವಿಟಿ ಕಟ್ ಆಗುತ್ತೆ, ಜನಸಂಪರ್ಕ ಕಟ್ ಆಗುತ್ತೆ, ಅಥವಾ ನಿಮ್ಮ ಹತ್ರ ಬರ್ತಾ ಇರುವಂತವ್ರಿಗೆ ನಿಮ್ಗಿಂತ ಬೆಟರ್ ಆಪ್ಷನ್ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಕೆಲಸ ಕಾರ್ಯಗಳು ಲೇಟ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ, ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅತೀವವಾದ ಹೆಲ್ತ್ ಪ್ರಾಬ್ಲಮ್ಗಳು, ಸರಿಯಾದ ಟೈಮ್ಗೆ ಪ್ರಮೋಷನ್ ಸಿಗಲ್ಲ, ಇನ್ಕ್ರಿಮೆಂಟ್ ಸಿಗಲ್ಲ, ಆರೋಗ್ಯದ ಸಮಸ್ಯೆಗಳು. ಮತ್ತೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ ಅಂತಂದ್ರೆ, ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗದಲ್ಲಿ ಮೆಡಿಸಿನ್ ಇಡಿ ಅಂತ. ಯಾವಾಗ ಅಲ್ಲಿ ಮೆಡಿಸಿನ್ ಇಡ್ತೀವಿ, ಅಲ್ಲಿ ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳ ಜೊತೆ ನಾವು ಮೆಡಿಸಿನ್ ನ ತಗೊಳ್ಳೋದ್ರಿಂದ ಬೇಗ ಕ್ಯೂರ್ ಆಗ್ತೀವಿ ಅಂತ. ಬಟ್ ನೀವು ಯಾವಾಗಲ್ಲ ಮಲಮೂತ್ರ ಮಾಡುವಂತ ಶೌಚಾಲಯವನ್ನ ಇಡ್ತೀರೋ, ನೀವು ಸಂಪಾದನೆಯ ಒಂದಷ್ಟು ಭಾಗಗಳನ್ನ ಆಸ್ಪತ್ರೆಗೆ ಕಟ್ಟಬೇಕು. ನೀವು ಟ್ರಿಪ್ ಹೋಗೋದಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಹೋಗುವಂತ ಪರಿಸ್ಥಿತಿಗಳು ಬರುತ್ತೆ. ಅದರಿಂದ ಯಾವಾಗ್ಲೂ ಕೂಡ ಎಕ್ಸಾಕ್ಟ್ ನಾರ್ತ್ ಅಲ್ಲಿ ನೀವು ಶೌಚಾಲಯವನ್ನ ಮಾಡಬೇಡಿ. ಶೌಚಾಲಯ ಇರುವಂತ ಜಾಗಗಳಲ್ಲಿ, ಅಪಾರ್ಟ್ಮೆಂಟ್ಗಳಿಗೆ ನೀವು ಹೋಗ್ಬೇಡಿ. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಬೆಂಗಳೂರು ಅಂತ ನಗರದಲ್ಲಿ ನಾನು ತುಂಬಾ ಕನ್ಸಲ್ಟೇಷನ್ಗೆ ಹೋಗ್ತೀನಲ್ಲ ಜಗ್ಗು, ಅವ್ರು ಏನ್ ಹೇಳ್ತಾರೆ, ಸರ್ ನನ್ನ ಮಗನಿಗೆ ಸ್ಕೂಲ್ಗೆ ಹತ್ರ ಆಗುತ್ತೆ, ನನ್ನ ಡ್ಯೂಟಿಗೆ ಹತ್ರ ಆಗುತ್ತೆ ಅಂತ ಮಾಡ್ತಾರೆ. ಮತ್ತೆ ಇನ್ನೊಂದೇನಾಗುತ್ತೆ, ಅವ್ರಿಗೆ ನಾರ್ತ್ ಅಲ್ಲಿ ಒಂದು ವಾಯುವ್ಯದಲ್ಲಿ ಒಂದು ರೂಮ್ ಕೊಟ್ಬಿಟ್ಟು ನಾರ್ತ್ ಅಲ್ಲಿ ಒಂದು ಟಾಯ್ಲೆಟ್ ಕೊಟ್ಬಿಡಕ್ ಅವ್ರಿಗೆ ಈಸಿ, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ಕೊಟ್ಬಿಡ್ತಾರೆ. ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡುವಂತವ್ರಿಗೆ ಅದು ಈಸಿ ಆಗುತ್ತೆ, ಮತ್ತು ಪೈಪ್ ಲೈನ್ ಅನ್ನ ಎಲ್ಲಾ ಫ್ಲೋರ್ಗೂ ನೀಟಾಗಿ ತಗೊಂಡು ಹೋಗ್ಬೋದು ಅಂತ ಏನ್ ಮಾಡ್ತಾರೆ ಅವರು, ನಾರ್ತ್ ಅಲ್ಲಿ ಟಾಯ್ಲೆಟ್ ಕೊಟ್ಟು. ಯಾವುದೇ ಕಾರಣಕ್ಕೂ ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡಿ ಮಾರುವಂತವ್ನು ಶ್ರೀಮಂತನಾಗ್ತಾ ಹೋಗ್ತಾನೆ, ಆದ್ರೆ ಆ ಮನೇಲಿ ವಾಸ ಮಾಡುವಂತವ್ರು ಬಡವರಾಗ್ತಾ ಹೋಗ್ತಾರೆ, ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ಕೂಡ ಯಾವ ರೀತಿ ಯೋಚನೆ ಮಾಡಬೇಕು ಅಂದ್ರೆ, ಕಟ್ಟದವನು ಚೆನ್ನಾಗಿರ್ಬೇಕು, ಮಾರವನು ಚೆನ್ನಾಗಿರ್ಬೇಕು, ತಗೊಂಡವರು ಚೆನ್ನಾಗಿರ್ಬೇಕು, ವಾಸ ಮಾಡೋರು ಕೂಡ ಚೆನ್ನಾಗಿರ್ಬೇಕು. ಅದಕ್ಕೆ ಅರ್ತ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮನೆ ಯಾವಾಗ್ಲೂ ಕೂಡ ಯಂತ್ರದ ತರ ಕೆಲಸ ಮಾಡ್ತಾ ಇರ್ತದೆ. ಅದಕ್ಕೆ ನೀವು ಮನೆಯನ್ನ ಸರಿಯಾಗಿ ಇಟ್ಕೊಳ್ಳಿ. ಇಲ್ಲ ನಾರ್ತ್ ಅಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ಗಳನ್ನ ಇಟ್ಕೊಳ್ಳುವಂಥದ್ದು ಖಂಡಿತವಾಗಿಯೂ ಬೇಡ. ಗುರುಜಿ, ಗೊತ್ತಿಲ್ದಿರ ಮಾಡಿಸ್ಬಿಟ್ಟಿರ್ತಾರೆ, ತಗೊಂಡ್ಬಿಟ್ಟಿರ್ತಾರೆ. ಈಗ ನಾರ್ತ್ ಅಲ್ಲಿ ಶೌಚಾಲಯ ಬಂದ್ಬಿಟ್ಟಿದೆ, ಅದಕ್ಕೇನಾದ್ರೂ ಪರಿಹಾರ ಅಂದ್ರೆ ರೆಮಿಡೀಸ್ ತರ ಏನಾದ್ರು? ಇದು ಹೆಂಗೆ ಗೊತ್ತಾ, ಇದೊಂಥರ ಸಂದಿಗ್ಧತೆ ಇದು, ಕರೆಕ್ಟಾ? ಹೆಂಗೆ ಅಂದ್ರೆ, ಗುರುಳೆ ಪಾಯ್ಸನ್ ತಗೋಬಿಟ್ಟಿದೀವಿ, ದಯವಿಟ್ಟು ಇದಕ್ಕೇನಾರು ನಮಗೊಂದು ಮಾತ್ರೆ ಗೀತ್ರೆ ಕೊಡಿ ಅನ್ನುವಂಥ ರೀತಿಲಿ, ಕರೆಕ್ಟ್ ಅಲ್ವಾ? ಎಮರ್ಜೆನ್ಸಿ ನಿಮಗೆ ಬೊಗ್ಗೆ
ಮನೆ ಹಾಕೋಬಿಟ್ಟಿದ್ರೆ 3 ವರ್ಷ ಬಾಡಿಗೆಗೆ ಬೇರೆ ಮನೆ ಸಿಗ್ತಾ ಇಲ್ಲ. ಈ ರೆಮಿಡೀಸೇ ತಾತ್ಕಾಲಿಕ. ಮೊದಲನೇದಾಗಿ ಆ ಟಾಯ್ಲೆಟ್ ಅಲ್ಲಿ ಒಂದು ಡೋರ್ಗೆ ಒಂದು ಪೈರಾ ಬ್ಯಾಂಡ್ ಅನ್ನ ಹಾಕಿ. ಆ ಪೈರಾ ಬ್ಯಾಂಡ್ ಹಾಕೋದ್ರಿಂದ ಏನಾಗುತ್ತೆ, ಆ ಝೋನ್ ಇಂದ ಬರುವಂತ ನೆಗೆಟಿವಿಟಿಯನ್ನು ಅದು ಕಂಟ್ರೋಲ್ ಮಾಡುತ್ತೆ. ನೋಡಿ, ನಾನು ತುಂಬಾ ಸರಿ ಹೇಳ್ತೀನಿ, ಯಾವುದೇ ಪಿರಮಿಡ್ಸ್ ಇರ್ಬೋದು ಅಥವಾ ಯಾವ್ದೋ ರೆಮಿಡೀಸ್ ಇರ್ಬೋದು. ಎಕ್ಸಾಂಪಲ್, ನಾನು ಪಿರಮಿಡ್ ಬಗ್ಗೆ ಮಾತಾಡೋದಾದ್ರೆ, ನೀವು ಪಿರಮಿಡ್ ಹಾಕೊಂಡ ತಕ್ಷಣ, ಈಗ ಕನ್ಸಲ್ಟೇಷನ್ಗೆ ಹೋದ ತಕ್ಷಣ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಓ ಇದನ್ನ ಹಾಕೋಬಿಟ್ರೆ ನಮಗೆ ದುಡ್ಡು ಬಂದ್ಬಿಡುತ್ತೆ, ಇದನ್ನ ಮಾಡ್ಬಿಟ್ರೆ ನನ್ನ ಮಗನ ಎಜುಕೇಶನ್ ಚೆನ್ನಾಗಿ ಆಗ್ಬಿಡುತ್ತೆ, ಇಟ್ ಇಸ್ ರಾಂಗ್. ಆ ತರ ಇದ್ರೆ ಯಾವುದು ವರ್ಕ್ ಆಗಲ್ಲ. ನಾನ್ ಮಾಡ್ತಾ ಇರೋ ಕೆಲಸ ಏನು ನಿಮಗೆ ಅಂದ್ರೆ, ನಿಮಗೆ ಕಣ್ ಬ್ಲರ್ ಆಗಿದೆ, ನಾನು ಕನ್ನಡಕ ಕೊಡ್ತಾ ಇದ್ದೀನಿ, ಬಟ್ ನೀವೇ ಓದ್ಬೇಕು, ನೀವೇ ಹೋಗ್ಬೇಕು, ನೀವೇ ಬರೀಬೇಕು. ಅಂದ್ರೆ ನಿಮ್ಮ ಜಾಗದಲ್ಲಿರುವ ನೆಗೆಟಿವ್ ಅಷ್ಟೇ ನಾನು ಕಂಟ್ರೋಲ್ ಮಾಡ್ಕೊಡ್ತೀನಿ ಅಷ್ಟೇ. ಅದರಿಂದ ಆಗಬಹುದಾದಂತ ತೊಂದರೆಗಳನ್ನ ನಾನು ಕಮ್ಮಿ ಮಾಡ್ಕೊಡ್ತೀನಿ. ಹಾಗೆ ಒಂದು ಪೈರಾ ಬ್ಯಾಂಡ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲೊಂದು ಸ್ವಲ್ಪ ನೆಗೆಟಿವ್ ಕಂಟ್ರೋಲ್ ಆಗುತ್ತೆ. ಎರಡನೇದು ಬಂದು, ಆ ಜಾಗದಲ್ಲಿ ನೀವೇನ್ ಮಾಡಿ ಅಂದ್ರೆ, ಒಂದು ತಾಮ್ರ ಇರುತ್ತಲ್ಲ, ತಾಮ್ರದ ಅಂಡೆ, ಆದಷ್ಟು ಈ ತಾಮ್ರದ ಅಂಡೆಯಲ್ಲಿ ಸ್ನಾನ ಮಾಡಿ ಟಾಯ್ಲೆಟ್ ಅಲ್ಲಿ. ಯಾಕೆ ಅಂತಂದ್ರೆ, ಲೋಹ ಕರಗಿ ನೀರಾಗುತ್ತೆ ಅನ್ನುವಂಥದ್ದು ಒಂದು ನೇಚರ್ ಆಫ್ ಕ್ರಿಯೇಷನ್. ಅದರಿಂದ ಏನಾಗುತ್ತೆ, ಲೋಹ ನೋಡಿ, ಆಗಿನ ಕಾಲದಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಮ್ ತಾತ ಅಜ್ಜಿ ಇವರೆಲ್ಲ ಇದ್ದಾಗ ಅವ್ರದ್ದು ಅಂಡೆಲ್ ಸ್ನಾನ ಮಾಡ್ತಿದ್ರು, ಕರೆಕ್ಟ್ ತಾಮ್ರದ ಅಂಡೆಲಿ. ಆ ಸ್ನಾನ ಮಾಡಕ್ಕೆ ಒಂದು ಖುಷಿ ಇರ್ತಿತ್ತು. ಅದರಿಂದ ತಾಮ್ರದ ಅಂಡೆಯನ್ನ ಇಡೋದ್ರಿಂದ ಸ್ವಲ್ಪ ನೆಗೆಟಿವ್ ಕಮ್ಮಿ ಆಗುತ್ತೆ. ಮತ್ತೆ ಅದರ ಬಾಗಿಲಿಗೆ, ಅಂದ್ರೆ ಟಾಯ್ಲೆಟ್ ಬಾಗಿಲಿಗೆ ಒಂದು ತಾಮ್ರದ ತಗಡನ್ನ ಅಂಟಿಸೋದ್ರಿಂದ ಕೂಡ ಅಲ್ಲಿನ ನೆಗೆಟಿವಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುವಂತ ಸಾಧ್ಯತೆಗಳಿರ್ತದೆ. ಜೊತೆಗೆ ಒಂದು ಗ್ರೀನ್ ಕಲರ್ 0 ಕ್ಯಾಂಡಲ್ ಬಲ್ಬ್, ಅದನ್ನ ಎಕ್ಸಾಕ್ಟ್ ನಾರ್ತ್ ಟಾಯ್ಲೆಟ್ ಒಳಗಡೆ ಹಾಕ್ಬಿಡಿ. ಏನಾಗುತ್ತೆ, ನೀರು ಮರವನ್ನ ಪೋಷಿಸುತ್ತದೆ ಅಂತ. ಅಂದ್ರೆ ನೀರನ್ನ ಅಬ್ಸರ್ವ್ ಮಾಡುವಂತ ಶಕ್ತಿ ಭೂಮಿ ಮತ್ತು ಮರ ಎರಡಕ್ಕೂ ಇದೆ ಅಂತ. ಅದರಿಂದ ಗ್ರೀನ್ ಇಸ್ ಇಂಡಿಕೇಟ್ ಫುಡ್. ಅದರಿಂದ ನೀವು ಯಾವಾಗ ನೀವು ಗ್ರೀನ್ ಕಲರ್ನ ಹಾಕ್ತಿರೋ, ಅವಾಗ ಏನಾಗುತ್ತೆ, ಆ ನೆಗೆಟಿವಿಟಿಯನ್ನು ಅದೇನ್ ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡುತ್ತೆ. ಅದರಿಂದ ಇಷ್ಟು ಪರಿಹಾರಗಳನ್ನ ಇವ್ರು ಮಾಡ್ಬೋದು. ಜೊತೆಗೆ ವರ್ಷಕ್ಕೊಂದ್ಸರಿ ವಾಸ್ತುಶಾಂತಿ, ಸುದರ್ಶನ ಹೋಮ, ವಿಷ್ಣುಗೆ ಸಂಬಂಧಪಟ್ಟಂತ ಪೂಜೆ ಹೋಮಗಳು, ಸತ್ಯನಾರಾಯಣ ಸ್ವಾಮಿ ವ್ರತ, ಜೊತೆಗೆ ವಿಷ್ಣುವಿನ ಅಷ್ಟೋತ್ತರವನ್ನ ಡೈಲಿ ಓದುವಂಥದ್ದು, ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದ್ರೆ ಈ ಉತ್ತರ ದಿಕ್ಕಿನ ನೆಗೆಟಿವಿಟಿ ಖಂಡಿತವಾಗಿಯೂ ಕಂಟ್ರೋಲ್ ಆಗುತ್ತೆ. ತುಂಬಾ ಧನ್ಯವಾದಗಳು, ಒಳ್ಳೆ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಉತ್ತರದಲ್ಲಿ ಗೊತ್ತಿಲ್ದಿರೋ ಮಾಡ್ಬಿಟ್ಟಿರ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರಗಲ್ಸ್, ಹೆಚ್ಚಾಗಿ ಅವರು ಹೆಲ್ತ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಿರ್ತಾರೆ. ಯಾವಾಗೂ ಹಾಸ್ಪಿಟಲ್ ಖರ್ಚು. ಇವಾಗ ಏನಾಗಿದೆ ಗೊತ್ತಾ, ಅವಶ್ಯಕತೆ ಮತ್ತು ಅನುಕೂಲ. ಅದರಿಂದ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂತಂದ್ರೆ, ಗೊತ್ತಿಲ್ಲದೆ ಮಾಡ್ತಾ ಇದ್ದಂತ ಒಂದು ಕಾಲ ಇತ್ತು. ಬಟ್ ಇವಾಗ ಏನಾಗಿದೆ, ಅವಶ್ಯಕತೆಗೆ ಮತ್ತು ಅನುಕೂಲಕ್ಕೆ ಗೊತ್ತಿದ್ದು ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನೋಡಿ, ನೀವು ನಾರ್ತ್ ಅಲ್ಲಿ ಟಾಯ್ಲೆಟ್ ಇಟ್ಟಿಲ್ಲ, ವಾಯುವ್ಯದಲ್ಲೋ ಅಥವಾ ಸೌತ್ ವೆಸ್ಟ್ ಮಧ್ಯ ಭಾಗದಲ್ಲೋ ಟಾಯ್ಲೆಟ್ ಇಟ್ಟಿದೆ ಅಂತ ಇಟ್ಕೊಳ್ಳೋಣ. ವಾಸ್ತು ಇಸ್ ವೆರಿ ಗುಡ್. ಅಂದ್ರೆ ಇಲ್ಲಿ ಹೋಲ್ಸ್ಕೊಂಡ್ರೆ ಅದು ತುಂಬಾ ಬೆಟರ್. ಆಕ್ಚುಲಿ ಮಲಮೂತ್ರಗಳನ್ನ ಮಾಡಬಾರ್ದು. ಸ್ನಾನದ ಮನೆ ಇಸ್ ಗುಡ್, ಮಲಮೂತ್ರಗಳು ಮನೆ ಒಳಗಡೆ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತೀವಿ. ಪ್ರತಿ ರೂಮ್ಗೂ ಒಂದು ಟಾಯ್ಲೆಟ್ ಬೇಕು. ಇವಾಗ ನಾನ್ ಯಾವಾಗ ಪರಿಹಾರ ಹೇಳದ್ ನಿಮ್ಗೆ, ಅದು ಸಮಸ್ಯೆ ಇದ್ದಾಗ ನಾನೇನ್ ಹೇಳ್ತೀನಿ ನಿಮ್ಗೆ, ನೀವು ಸಮಸ್ಯೆನೇ ಮಾಡ್ಕೋಬೇಡಿ, ಪರಿಹಾರ ಯಾಕೆ ಹೇಳ್ತೀವಿ ನಾವು? ಕರೆಕ್ಟಾ? ನಾವು ಪರಿಹಾರ ಹೇಳಿದ ತಕ್ಷಣ ಕೆಲವು ಸರಿ ಏನಾಗ್ಬಿಡುತ್ತೆ ಪ್ರಾಬ್ಲಮ್ ಅಂದ್ರೆ, ನಾವು ಎಲ್ಲ ದೃಷ್ಟಿಕೋನದಲ್ಲೂ ನಮ್ಮ ಕ್ಲೈಂಟ್ ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತೀವಿ. ಏನಾಗುತ್ತೆ, ಪರಿಹಾರ ಹೇಳಿದ ತಕ್ಷಣನೇ ಇಸ್ ಎ ನೆಗೆಟಿವ್. ಇವ್ರು ಬಂದ್ರೆ ಒಡೆಯಕ್ ಹೇಳ್ತಾರ ಗುರು, ಅದೇನೋ ವಸ್ತು ಇಟ್ಕೊಂತಾರ ಗುರು, ಇದೇನೋ ಮಾಡ್ಕೊಂತಾರ ಗುರು ಅಂತ ಹೇಳ್ತಾರೆ. ಕರೆಕ್ಟಾ? ಇದ್ದಾಗೆ ನಾವು ಪರಿಹಾರ ಹೇಳ್ತೀವಿ. ಕರೆಕ್ಟಪ್ಪ. ಸಮಸ್ಯೆ ಇಲ್ಲ ಅಂದ್ರೆ ಯಾಕೆ ನಾವು, ಈಗ ನಿನ್ ಕಣ್ ಕಾಣಿಸ್ತಾ ಇದೆ ಅಂದ್ರೆ ನಾನು ಯಾಕೆ ಕನ್ನಡಕ ಕೊಡ್ಲಿ ಅಲ್ವಾ? ಅದರಿಂದ ಏನಂದ್ರೆ ಎಲ್ಲವನ್ನ ಕೂಡ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಮಾಡೋಕ್ಕಿಂತ ಮುಂಚೆನೆ ಎಲ್ಲದರ ಬಗ್ಗೆನ ಗಮನ ಹರಿಸಿ, ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಉತ್ತರ ದಿಕ್ಕಿನ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಈ ದಿಕ್ಕಲ್ಲಿ ಏನೆಲ್ಲ ಇಡಬಾರ್ದು, ಏನೆಲ್ಲ ಮಾಡಬಾರ್ದು ಅನ್ನುವಂಥ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ. ನಿಮಗೂ ಕೂಡ ಸಂಚಿಕೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೇಕು ಅಥವಾ ವಾಸ್ತು ಬಗ್ಗೆ ತಿಳ್ಕೊಬೇಕು, ನಮ್ಮನೆ ಕನ್ಸಲ್ಟೇಷನ್ ಮಾಡಿಸ್ಬೇಕು ಅಂದ್ರೆ ಖಂಡಿತ ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.